ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ DK ಶಿವಕುಮಾರ್ ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಪಂಥಾಹ್ವಾನ ಮಾಡಿದ್ದಾರೆ. ಒಂದು ಆರೋಪ, 11 ಲಕ್ಷ ಕೋಟಿ ಅವ್ಯವಹಾರ ನಡೆದ ನರೇಗಾದಲ್ಲೇ ಮನರೇಗಾದಲ್ಲೇ ಅನ್ನೋ ಆರೋಪವನ್ನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಓಪನ್ ಡಿಬೇಟ್, ನೀವು ಬರ್ರಿ, ಬೇಡ ವಿಜೇಂದ್ರನ ಕಳಿಸ್ರಿ, ಅಶೋಕ್ ಅವ್ರನ್ನ ಕಳಿಸ್ರಿ, ನಮಗೇನು ತಕರಾರಿಲ್ಲ. 11 ಲಕ್ಷ ಕೋಟಿ ರೂಪಾಯಿ ನಾವು ಎಲ್ಲೆಲ್ಲಿ ಅವ್ಯವಹಾರ ಮಾಡಿದ್ದೀವಿ ಅನ್ನುವಂಥ ಯಾಕಂದ್ರೆ 11 ಲಕ್ಷ ಕೋಟಿ ಸಣ್ಣ ಅಮೌಂಟ್ ಅಲ್ಲ, 11 ಲಕ್ಷ ಕೋಟಿ ಅವ್ಯವಹಾರ ಆಗ್ಯದ ಅನ್ನುವಂಥ ಆರೋಪ ಮಾಡಿದ್ರಿ. ಭಾಳ ಸಂತೋಷ ಮಾಡ್ರಿ, ಅದನ್ನು ಪ್ರೂವ್ ಮಾಡ್ಬೇಕಲ್ಲ ಆರೋಪ ಮಾಡಿದವರು. ಅದು ಪಂಥಾಹ್ವಾನ, ಬರ್ರಿ ಪ್ರೂವ್ ಮಾಡಿ ಬರ್ರಿ, ಇಲ್ಲಾಂದ್ರೆ ಒಪ್ಪಗೂಡ್ರಿ ಅದು ಸುಳ್ಳು ಅಂತೇಳಿ. ಇತ್ತೀಚೆಗೆ ನಿಮಗೆ ಗೊತ್ತದ, ವಿಶೇಷವಾಗಿ ಏನಪ್ಪ ಅಂತಂದ್ರೆ VBG ರಾಮ್ಜಿ ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಈ ಮನರೇಗಾ ಬದಲಾಗೆ ಅಥವಾ ಮಹಾತ್ಮ ಗಾಂಧಿ ಹೆಸರು ತೆಗೆದಾಕೆ ಈ ಹೆಸರು ಇಟ್ಟುಕೊಂಡು 100 ದಿನಗಳ ಉದ್ಯೋಗ ಕೊಡ್ತಾನಂತ ಉದ್ಯೋಗ ಖಾತ್ರಿ ಇದ್ದಿದ್ದರೆ 125ಕ್ಕೆ ಮಾಡಿದ್ರೆ ನಿಶ್ಚಿತವಾಗಿಯೂ ಇದು ವೆಲ್ಕಮಿಂಗ್ ದ ಇಂಪ್ರೂವ್ಮೆಂಟ್. ಆದ್ರೆ ಇಲ್ಲಿ ಒಂದು ಏನಪ್ಪ ಅಂದ್ರೆ 60% ಕೇಂದ್ರ ಕೊಡ್ತದೆ, 40% ರಾಜ್ಯಗಳು ಹಾಕಬೇಕು. ಇದಕ್ಕೆ ರಾಜ್ಯಗಳು ಹೋಗ್ತಾವ. ಯಾಕಂತಂದ್ರೆ ಇದು ಆರಂಭ ಆದಾಗ 100 ದಿನದಿತ್ತು, ಉದ್ಯೋಗ ಖಾತ್ರಿ ಇತ್ತು. ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ಒಳಗೆ ಖಾತ್ರಿ ಇತ್ತು ಕೊಡುವಂಥದ್ದು. 100 ದಿವಸ ಉದ್ಯೋಗ ಕೊಡ್ತೀವಪ್ಪ ಅಂತಾರೆ. ಅದಕ್ಕೆ ಇವರು 125 ಮಾಡಿದ್ರು, ಓಕೆ ವೆಲ್ಕಮ್. ಆದರೆ ಅದೇ ಕಾಲಕ್ಕೆ 40% ಅಷ್ಟೇ ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ. ವಿಶೇಷವಾಗಿ BJP ಸರ್ಕಾರ ಇದ್ದಂಥ ಒಪ್ಪಬಹುದು ಅಂತಲ್ಲ, ಡಬಲ್ ಇಂಜಿನ್ ಸರ್ಕಾರಗಳು. ಬಟ್ ಉಳಿದ ಸರ್ಕಾರಗಳು ಇದನ್ನು ಒಪ್ತಾವ, ತಮಗೆ 40% ತಮ್ಮ ಬಜೆಟ್ ಹಾಕೋದು ಅವ್ರು ಒಪ್ತಾರ ಅನ್ನುವಂಥದ್ದು ಪ್ರಶ್ನೆ. ಈಗ 1 ಲಕ್ಷ ಕೋಟಿ ರೂಪಾಯಿ ಹಾಕಿದ್ರೆ 40,000 ಕೋಟಿ ರೂಪಾಯಿ ಹಾಕ್ಬೇಕು, ಅವ್ರು ಹಾಕ್ತಾರ? ಯಾಕಂದ್ರೆ ಆಲ್ರೆಡಿ 100 ದಿವಸ ಇದ್ದಿದ್ದೇನೆ ಇವರು ಇವತ್ತು ಕೆಲವೊಂದು ವರ್ಷ 50 ದಿವಸ 80 ದಿವಸ ಕೆಲವೊಮ್ಮೆ 40 ದಿವಸ ಸಹಿತ ಹಾಕಿದ್ದಾರೆ. ಇದು ಯಾವುದು ಈ ಮನರೇಗಾದಾಗ. ಈಗ ಹೊಸದು ಮಾಡಿದರು, ಅಮೆಂಡ್ಮೆಂಟ್ ಮಾಡಿದರು, ತಂದರು, ಅಡ್ಡಿ ಇಲ್ಲ. ಅದು ಹೆಸರು ಯಾವುದಾದ್ರೂ ಇಲ್ಲ, ಆ ಪ್ರಶ್ನೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಎಲ್ಲರೂ ಉದ್ಯೋಗ ಕೊಡ್ತದೇನು. ಮತ್ತು ಇನ್ನೊಂದು ಮಾತು ಆರೋಪ ಮಾಡ್ತಾ ಇದ್ದಾರೆ, ಮನರೇಗಾದಲ್ಲಿ ಭಾಳ ಹಣ ಪೋಲ್ ಆಗ್ತಿತ್ತು, ಭ್ರಷ್ಟಾಚಾರ ಹೆಚ್ಚಿತ್ತು, ಮತ್ತು ಮ್ಯಾನ್ ಪವರ್ ಯೂಸ್ ಮಾಡಲಾರ್ದ ಮತ್ತೊಂದೇನೋ ಯೂಸ್ ಮಾಡಿಕೊಂಡು JCB ಮತ್ತೇನು ಯೂಸ್ ಮಾಡಿ ಇವರಿದ್ದಂಥವ್ರು ದುಡ್ಡು ಹೊಡಿತಾಯಿದ್ರು. ಹಿಂಗಾಗಿ ಎಲ್ಲ ರಾಜಕಾರಣಿಗಳು ಇದು ಲಾಭ ಮಾಡಿಕೊಂಡ್ರು. ಹಾಗಾದ್ರೆ ಇವತ್ತು BJP ಸರ್ಕಾರದಲ್ಲಿ ಅವೆಲ್ಲ ಇಲ್ಲೇನು ಅನ್ನುವಂಥ ಪ್ರಶ್ನೆ. ಭ್ರಷ್ಟಾಚಾರ ಕಿತ್ತು ಹೋಗಿಬಿಟ್ಟದನ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಸ್ವಚ್ಛ ಆಗಿಬಿಟ್ಟದನ. ಇವತ್ತು ಮನೆಯಲ್ಲಿ ಭ್ರಷ್ಟಾಚಾರ ಆಯಿತು, ಬಂದ್ ಮಾಡಿದ್ರೆ ಭಾಳ ಸಂತೋಷ. ಹಂಗೆ ಭ್ರಷ್ಟಾಚಾರದ ಎಷ್ಟು ಇಲಾಖೆಗಳಿದ್ದಾವ ಎಲ್ಲ ಬಂದ್ ಮಾಡಲಿಕ್ಕೆ ಸಾಧ್ಯ ಅಂತ, ಅಲ್ಲಿ ಭ್ರಷ್ಟಾಚಾರ ಇಲ್ವಾ ಅನ್ನುವಂಥ ಒಂದು ಮೂಲಭೂತ ಪ್ರಶ್ನೆಗೆ BJPಗೆ ಉತ್ತರ ಕೊಡಬೇಕಾಗ್ಯದ. ಇಂಥ ಸಂದರ್ಭದಲ್ಲಿ 11 ಲಕ್ಷ ಕೋಟಿ ರೂಪಾಯಿ ನೀವು ಹೊಡೆದಿರಿ ಅಂತೇಳಿ ಈ ಕಾಂಗ್ರೆಸ್ ಮೇಲೆ ಪ್ರಹ್ಲಾದ್ ಜೋಶಿ ಅವರು ಒಂದೇನೋ ಆರೋಪ ಮಾಡಿದ್ದಾರೆ. ಅದು ಎಷ್ಟು ಸತ್ಯ ಸುಳ್ಳ ಗೊತ್ತಿಲ್ಲ. ಯಾಕಂದ್ರೆ 10 ವರ್ಷ UPA ಸರ್ಕಾರ ಇತ್ತು, ಪ್ರತಿ ವರ್ಷ 1,25,000 ಕೋಟಿ ರೂಪಾಯಿ ಅವ್ರು ದುಡ್ಡು ಹಾಕ್ತಾಯಿದ್ರು. ಮತ್ತು 11 ವರ್ಷದ ಅವರು 10 ವರ್ಷ ಹಿಡಿದ್ರೆ 10 ಲಕ್ಷ ಕೋಟಿ ರೂಪಾಯಿ ಆಯಿತು. ಇಲ್ಲಿ ಅವ್ಯವಹಾರ ಆಗಿದೆ 11 ಲಕ್ಷ ಕೋಟಿ ರೂಪಾಯಿ ಅಂತ ಇವರು ಆರೋಪ ಮಾಡ್ತಾಯಿದ್ರು. ಯಾವ ಆಧಾರ ಮಾಡಿದ್ರು ಅನ್ನೋದು ಸಹಜವಾಗಿ ಕೇಳುವಂಥ ಪ್ರಶ್ನೆ ಯಾರಾದರೂ. ಅದಕ್ಕೆ ಪ್ರಹ್ಲಾದ್ ಜೋಶಿ ಕೊಡಲಿ, ಬೇಡ ಮತ್ತೆ ಇನ್ನುಳಿದವ್ರು ಯಾರು ಉತ್ತರವಾದ್ರು ಕೊಡಲಿ. ಅದಕ್ಕೆ DK ಶಿವಕುಮಾರ್ ಅವರು ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ, ಬನ್ನರಪ್ಪ ನೀವು ಕೊಡ್ಬರ್ರಿ, ಅದು ನಿಮ್ಮ ತಪ್ಪದ, ನಿಮ್ಮಲ್ಲಿ ಭ್ರಷ್ಟಾಚಾರ ನಡೀತದೆ ಅನ್ನೋಂಥ ಆರೋಪ ಅವರು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಮನರೇಗಾ ಏನಪ್ಪ ಅಂದ್ರೆ ಗಾಂಧೀಜಿಯವ್ರ ಹೆಸರು ಕಿತ್ತಾಗೋಸ್ಕರ ಮಾಡಿದ್ದು ಅಂತಂತಂದ್ರೆ, ಅದಕ್ಕೆ ಇವರು BJPಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಅಲ್ರಿ, ಮನರೇಗಾಕ್ಕೆ ಒಂದು ಏನೋ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಇಟ್ಟಿರಿ, ಉಳಿದ ಕಡೆ ನೆಹರು ಅವ್ರದ್ದು, ಇಂದಿರಾ ಗಾಂಧಿ ಅವ್ರದ್ದು, ಅದೇ ಕಾಲಕ್ಕೆ ರಾಜೀವ್ ಗಾಂಧಿ ಅವ್ರ ಹೆಸರು ಇಡ್ತಾ ಇದ್ರಿ ಪ್ರತಿಯೊಂದಕ್ಕೆಲ್ಲ. ಇದೊಂದು ಗೆಟ್ಟು ಗೀಸಿ ದೊಡ್ಡದಾಗಿ ಮಾಡ್ತಾ ಇದ್ರಿ, ನಿಮ್ಮ ಹೆಸರಾಗಿ ಇಟ್ಕೊಂಡ್ರಿ ಅಂತ ಇವ್ರು ಕೇಳ್ತಾ ಇದ್ರಿ. ಇವರು ಕೇಳಿದ್ರು ಸತ್ಯ ಅದೇ, ತಪ್ಪಂತಲ್ಲ. ಎಲ್ಲದಕ್ಕೂ ನೆಹರು ಅವ್ರ ಹೆಸರು ಇಟ್ರಿ, ಇಂದಿರಾ ಗಾಂಧಿ ಅವ್ರ ಹೆಸರು ಇಟ್ರಿ, ಆಮೇಲೆ ರಾಜೀವ್ ಗಾಂಧಿ ಅವ್ರ ಹೆಸರು ಇಟ್ರಿ. ಇವರೇ ಕಾಂಗ್ರೆಸ್ನವ್ರು ಯುದ್ಧ ಮಾಡ್ತಾ ಬಂದಿರಲ್ಲ ಅಂತೇಳಿ ಇವರು ಮರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಮನರೇಗಾ ವಿರೋಧವಾಗಿ, ಮನರೇಗಾ ಹೆಸರು ತೆಗೆದು ಹಾಕಿದ್ದಕ್ಕಾಗಿ ಈ ರಾಮ್ಜಿ ವಿರೋಧವಾಗಿ ಕಾಂಗ್ರೆಸ್ಸಿಗರು ತಮ್ಮ ಸ್ಟೇಟ್ಮೆಂಟ್ಗಳನ್ನ, ತಮ್ಮ
ಹೋರಾಟವನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಜಿ ರಾಮ್ಜಿ ಇಟ್ಟಂಥವ್ರು ಇಲ್ಲ, ಇವರೆಲ್ಲ ತಮಗೆ ಭ್ರಷ್ಟ ವ್ಯವಹಾರ ಮಾಡಲಿಕ್ಕೆ ದಾರಿ ಆಗುವುದಿಲ್ಲ ಅಂತ ಇದು ವಿರೋಧ ಮಾಡ್ತಾ ಇದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇವರಿಬ್ಬರು ಆರೋಪ ಪ್ರತ್ಯಾರೋಪ ನೋಡಿದಾಗ ಜನಸಾಮಾನ್ಯಗಳ ಸಹಿತರಾಗಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರದ ಅಧಿಕಾರ ನಡೆಸುವಂಥವ್ರು ಯಾರಿದ್ದೀರಿ ಜನಸಾಮಾನ್ಯ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಆಫೀಸ್ ಹೋಗ್ರಿ, ನೀವು ಸ್ಟೇಟ್ ಗೌರ್ಮೆಂಟ್ ಇರ್ತಾರೆ ಹೋಗ್ರಿ ಆಫೀಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಇರ್ತಾರೆ ಹೋಗ್ರಿ, ಅಲ್ಲಿ ದುಡ್ಡು ಇಲ್ಲದೆ ಯಾವುದೋ ಅಡಿಗಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತಿರುವಂಥ ಲಕ್ಷಣ ಆಗಿಬಿಟ್ಟದ. ದುಡ್ಡು ಹಿಡಿದಿಲ್ಲಪ್ಪ ಎಲ್ಲ ಕಡೆ ಅಂತ. ಯಾಕಂದರೆ ಲಂಚ ಹೋದ್ರೆ ಎಲ್ಲಿ ಬೇಕಾದಲ್ಲಿ ಹೋಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅಂದಾಗ ನೀವು ಒಬ್ಬರೊಬ್ಬರು ಇಬ್ಬರು ಟೀಕೆ ಮಾಡಿರಿ ಏನು ಅದು ಶುದ್ಧ ಆಗ್ತದನ. ಇದು ಹೋಗ್ಬೇಕಾಗ್ತದ್ರೆ ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ ಆಗ್ಬೇಕು, ಅತ್ಯಂತ ಕಠೋರ ಲೋಕಪಾಲ ಆಗ್ಬೇಕು. ಸುಮ್ಮನೆ ಹೆಸರಿಗೊಂದು ಏನೋ ಇವತ್ತು ನಮ್ಮಲ್ಲಿ ನೋಡ್ರಿ ಲೋಕಾಯುಕ್ತದ ಕರ್ನಾಟಕದಲ್ಲೇ ಹೆಸರಿಗೆ ಇಷ್ಟದಂಗೆ ಇದ್ರೆ ಅವ್ರು ಹಿಡಿತಾರೆ ಪಾಪ, ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಯಾವ ಶಿಕ್ಷೆ ಇಲ್ಲ. ಎಲ್ಲ ಡಾಕ್ಯುಮೆಂಟ್ ಎಡೋಸ್ ಕೊಡ್ತಾರೆ. ನಿಮ್ಮ ಸ್ಟೇಟ್ ಗೌರ್ಮೆಂಟ ತನಗೆ ಬೇಡದವ್ರಿದ್ರು ಆ್ಯಕ್ಷನ್ ತೊಗೊತದೆ, ಬೇಕಾದ್ರಿದ್ರೆ ಮುಂದೆ ಹಾಕೋದು ಹೋಗಿ ದಾಟಿಕೊಂಡು ಹೋಗಿಬಿಡ್ತದೆ. ಇಂಥದ್ದು ಎಲ್ಲ ಕಡೆ ನಡೆದ್ರೆ ಇದು ಒಂದೇ ಡಿಪಾರ್ಟ್ಮೆಂಟದಲ್ಲ, ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಎರಡೂ ಕಡೆ ನಡೀತಾ ಇದ್ದಾರೆ. ಈಗ ಇವ್ರು ಯಾರು ಸಜ್ಜನರು ಅಂತೇಳಿ ಅದಕ್ಕೆ ಏನೋ ನಮ್ಮ ಬೊಮ್ಮಾಯಿಯವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಜಿ ರಾಮ್ಜಿ ಬಂತಂದ್ರೆ ಕಾಂಗ್ರೆಸ್ಗರಿಗೆ ಕಳ್ಳತನ ಮಾಡೋಕೆ ಬಂದ್ ಆಕೈತಿ, ಅದಕ್ಕೆ ಅವ್ರದ್ದಂತ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಭಾಳ ಒಳ್ಳೇದ್ರಿ. ಮತ್ತು ನೀವು ಆಡಳಿತ ಮಾಡಿದಾಗ ಏನು ಭ್ರಷ್ಟಾಚಾರ ನಡೆದಿಲ್ಲ ನಿಮ್ಮ ಸರ್ಕಾರದಾಗ ಅಂಥೇಳಿ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ದಾರೆ. ನೀವು ಮಾಡಿದಿರಿ ಬೊಮ್ಮಾಯಿಯವರ, ನಿಮ್ಮಲ್ಲೂ ಆಗಿದಾವ, ನಮ್ಮಲ್ಲಿಯೂ ಈಗ ಅದು ಮಾಡೋಕ್ಕೆ ಹೊರಟಿಲ್ಲ. ಮತ್ತು ನೀವು ಗ್ರಾಮ ಸಭಾ ಅಥವಾ ಗ್ರಾಮ ಪಂಚಾಯತ್ ಅಧಿಕಾರ ಕಳ್ಸ್ಕೊಳ್ತಾ ಇದ್ದೀರಿ, ಎಲ್ಲ ಮೇಲೆ ತಂದು ಹಾಕ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲಪ್ಪ ನಾವು ಮೇಲೆ ಹಾಕಾಗೈತಿಲ್ಲ, ಮಾಡ್ಲಿಕ್ಕೈತಿಲ್ಲ. ಅದು ಏನಪ್ಪ ಅಂದ್ರೆ ಈ ವಿಶೇಷವಾಗಿ ಈ ಗ್ರಾಮ ಅಭಿವೃದ್ಧಿ ಯೋಜನೆ ರೂಪಿಸುವಲ್ಲೇ ಸೆಕ್ಷನ್ 16 ಅಡಿಯಲ್ಲಿ ನೀವು ಗ್ರಾಮ ಪಂಚಾಯತಿ ಹಕ್ಕು ಸುಧಾರ ಅಂತ ಹೇಳ್ತೀರಿ, ಅದೇನಿಲ್ಲ. ಪ್ರತಿಯೊಬ್ಬರು ಕೆಲಸ ಅದನ್ನು ಇಲ್ಲ ಗ್ರಾಮ ಪಂಚಾಯತಿಯಲ್ಲೇ. ಮತ್ತು ಅದೇ ಕಾಲಕ್ಕೆ ಗ್ರಾಮ ಅಭಿವೃದ್ಧಿ ಯೋಜನೆ ರೂಪಿಸುವ ಹಕ್ಕು, ಯೋಜನೆ ಅನುಷ್ಠಾನ ಮಾಡುವ, ಎಲ್ಲವನ್ನು ದಾಖಲೆ ಮಾಡುವ ಮತ್ತು ಕೂಲಿ ಕೊಡುವ ಅಧಿಕಾರ ಗ್ರಾಮ ಪಂಚಾಯತಿಗಳಿಗೆ ಇದೆ. ಇಷ್ಟೆಲ್ಲ ಅಧಿಕಾರ ನೀಡಿದರು. ಕಾಂಗ್ರೆಸ್ ಅವರು ಏಕೆ ವಿರೋಧ ಮಾಡುತ್ತಿದ್ದಾರೆ ಅಂತ ಇವರು ಪ್ರಾಮಾಣಿಕ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪ್ರಾಮಾಣಿಕ ಅನಿಸಿದ್ದೇನೆ. ಆದರೆ ಎಲ್ಲರೂ ಪ್ರಾಮಾಣಿಕರಲ್ಲ, ಯಾರೋ ಪ್ರಾಮಾಣಿಕರಲ್ಲ, ಎಲ್ಲರೂ ಹೇಳೋದು ನಾವು ಇಲ್ಲಿ ನಾವು ಪ್ರಾಮಾಣಿಕ. ಆದರೆ ನಡೆಯೋದೇನು ಸುಳ್ಳಲ್ಲ. ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದರು ಅಡ್ಡಿ ಇಲ್ಲ, ಏನೂ ಇರಲಿ. ಬಂದಂತಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಹ್ವಾನ ಮಾಡಿದ್ದಾರೆ. 11 ಲಕ್ಷ ಕೋಟಿ ರೂಪಾಯಿ ಆಗಿದ್ರೆ ಬರ್ರಿ, ಎಲ್ಲೆಲ್ಲಾಗಿತ್ತೆ ಮುಂದುವರ್ಸ್ಬೇಕು, ಡಾಕ್ಯುಮೆಂಟ್ರಿ ಅವ್ರನ್ನ ಕೊಡ್ರಿ, ಅದು ಜನ ನಿರ್ಧಾರ ಮಾಡಲಿ ಅನ್ನುವಂಥಕ್ಕೆ ಹೋಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಅದು ನಡೆದಿಲ್ಲ ಅನ್ನುವಂಥದ್ದು ಮತ್ತು ಕಲ್ಲಿ ಕಾಣ್ತದಲ್ರಿ. ವಿಶೇಷವಾಗಿ 10 ವರ್ಷದ UPA ಸರ್ಕಾರದಲ್ಲೇ ವರ್ಷಕ್ಕೆ 1 ಲಕ್ಷ ಕೋಟಿ, 1,25,000 ಕೋಟಿ ಥರ ಕೊಡ್ತಾಯಿದ್ರು ಒಂದು 100 ದಿನದ ಉದ್ಯೋಗಕ್ಕೆ. 10 ವರ್ಷದ 10 ಲಕ್ಷ ಆಯಿತು, ಬರೀ ಇನ್ನೊಂದು 2 ಲಕ್ಷ ಕೂಡಿಸೋದಂತ 12-13 ಲಕ್ಷ ರೂಪಾಯಿ ಆಯಿತು. ಆದರೆ 11 ಲಕ್ಷ ವ್ಯವಹಾರ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಹ ಇದು ಅಷ್ಟು ಪ್ರಶ್ನೆ ಅಲ್ಲದ. ಏನೂ ಇರಲಿ, ಇಲ್ಲಿ ನರೇಗಾ ಅಥವಾ ಮನರೇಗಾ ಮಾಡ್ಕೊಂಡು ಬಂದಂಥವರು ಕಾಂಗ್ರೆಸ್ಸಿಗರು ತಮ್ಮದು ಹೆಸರು ಉಳಿಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಒಂದಿಷ್ಟು ಒಳ್ಳೆ ಕೆಲಸ ಆಗಿದೆ, ಉದ್ಯೋಗ ಸಿಕ್ಕವಿಲ್ಲ ಅಂತಲ್ಲ, ಜಿ ರಾಮ್ಜಿ ಮರಿಗೂ ಉದ್ಯೋಗ ಸಿಗ್ಬೋದಿಲ್ಲ ಅಂತಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ದೋಷ ಏನಪ್ಪ ಅಂದ್ರೆ, ಏನೋ ಅವರು ಇವತ್ತೊಂದು 100 ರೂಪಾಯಿ ಖರ್ಚು ಮಾಡಿದರೆ ಅದ್ರಾಗ 60 ಪೈಸೆ ನಮ್ಮದು, 40 ಪೈಸೆ ನಿಮ್ಮದು. ಈ ಒಂದು ಥಿಯರಿ ಮಾಡಿದ್ದಾರೆ ಈ ಜಿ ರಾಮ್ಜಿ. ಇದು ಎಷ್ಟರ ಮಟ್ಟಿಗೆ ಉದ್ಯೋಗ ಸೃಷ್ಟಿ ಮಾಡ್ತೈತಿ ಅನ್ನೋದು ಇವತ್ತಿಂದು. ಒಂದು ವೇಳೆ ಅವರು ಸೆಂಟ್ರಲ್ದವರು ಒಂದು 60% ಕೊಟ್ಟರು, ಸ್ಟೇಟ್ದವ್ರು 40 ಕೊಡ್ಬೇಕಲ್ಲ, ಕೊಡ್ತಾರ ಅನ್ನುವಂಥ ಇನ್ನೊಂದು ಪ್ರಶ್ನೆ. ಏನೂ ಇರಲಿ, ಜಿ ರಾಮ್ಜಿಯರೇ ಇರಲಿ, ಮನೆಯಾಗಲಿ ಇರಲಿ, ಯಾವ ಹೆಸರಿಗಿಂತ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಕರೆಕರೆ ಆಗಲಿ ಅನ್ನೋದು ನಮ್ಮ ಹಂಬಲ, ಜನಸಾಮಾನ್ಯರ ಹಂಬಲ. ಅದೇ ಸೈಡ್ ಸರ್ಕಾರಗಳು ನೋಡಿಕೊಂಡ್ರು ಒಳ್ಳೆಯದು. ಅದು ಬಿಟ್ಟು ಸುಮ್ಮನೆ ಚರ್ಚೆ ಮಾಡ್ತಾರೆ, ಬೆಳಗ್ಗೆ ಸಾಯಂಕಾಲದಲ್ಲಿ ಚರ್ಚೆ ಮಾಡೋದು, ಸಂಜೆಗೆ ರಾಮ ಸೀತ ಏನಾದ್ರು ಅಂತ ಕೇಳೋದು. ಅಂದರೆ ಭ್ರಷ್ಟಾಚಾರ ಎಲ್ಲ ಕಡೆ ಅದ, ಯಾವ ಡಿಪಾರ್ಟ್ಮೆಂಟು ಬಿಟ್ಟಿಲ್ಲ. ನಾವು ಸಜ್ಜನ ತಿಳ್ಕೊಳ್ಳೋದು ಇದೇನು ದೊಡ್ಡ ವಿಷಯ ಅಲ್ಲ. ಇರಲಿ, ಮಹಾತ್ಮ ಗಾಂಧಿ ಹೆಸರು ತೊಗೊಂಡು ಇನ್ನಷ್ಟು ಅದು ಅಮೌಂಟ್ ಮಾಡಿದ್ರೆ ಚೆನ್ನಾಗಿತ್ತು. 60-40 ಮಾಡಲಾರ್ದ 100 ಸೆಂಟ್ರಲ್ ಮಾಡಬೇಕಾಗಿತ್ತು. ಆ ದಿಶೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದಿಟ್ಟು ತಪ್ಪು ಹೆಜ್ಜೆ ಇಡ್ತೇನೋ ಏನೋ ಗೊತ್ತಿಲ್ಲ, ನೋಡೋಣ ಮುಂದೆ ಗೊತ್ತಾಗ್ತದೆ. ಬಟ್ ಒಂದು ಮಾತ್ರ ಸತ್ಯತೆ, ಈ ಒಂದು ಏನು ಹಣ 40% ಕೊಡೋದು ಸ್ಟೇಟ್ ಕೊಡೋದು, ಮೋಸ್ಟ್ಲಿ ಭಾಳಷ್ಟು ಸ್ಟೇಟ್ಗಳು ಇದು ವಿರೋಧ ಮಾಡ್ಬೋದು ಅಂತೇಳಿ. ಯಾಕಂದ್ರೆ ಅವರಿಗೆ ಜನ್ರೇಷನ್ ಏನಪ್ಪ ಈ ಒಂದು ಟ್ಯಾಕ್ಸ್ ಜನ್ರೇಷನ್ ಆಗೋದು ಕಡಿಮೆ ಇರ್ತದೆ ಸ್ಟೇಟ್ ಗೌರ್ಮೆಂಟ್ಗಳಿಗೆ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ಗಳು ತಮ್ಮದ್ರೊಳಗೆ 40% ಹಾಕೋದ್ರೆ ಹಿಂದೆ ಮುಂದೆ ಮಾಡ್ತಾರೆ. ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ. ಒಟ್ಟಾರೆಯಾಗಿ ನರೇಗಾರೇ ಇರಲಿ ಅಥವಾ ಜಿ ರಾಮ್ಜಿ ಇರಲಿ,
125 ದಿವಸ ಪರ್ಫೆಕ್ಟ್ ಎಲ್ಲರಿಗೂ ಉದ್ಯೋಗ ಸಿಗಲಿ. ಯಾಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆ. ಯಾಕಂದ್ರೆ ನೀವು ಅಂತೀ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದೂ ಇಲ್ಲ. ಎಲ್ಲ ಸರ್ಕಾರ ಇವತ್ತು BJPಯಲ್ಲಿ, ಕಾಂಗ್ರೆಸ್ಸಲ್ಲಿ, ಇನ್ನುಳಿದ ಯಾವುದೂ ಇರಲಿ, ನೀವು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಆಗೋದಿಲ್ಲ, ಮಾಡಬೇಕು ಮನಸ್ಸೂ ಇಲ್ಲ. ಹೀಗಿದ್ದಾಗ ಸುಮ್ಮನೆ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಏನೇನೋ ಆಶ್ವಾಸನೆ ಕೊಡೋದು, ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಅದು ಹಾಡ ಅದರಾಗ ಅಂತ ಹೇಳ್ತಾ, ಇದು ಬದಲಾಯಿಸಲಾರದ ಚಿತ್ರ ಆಗ್ಯದ. ಈಗ ಇನ್ನು ಬದಲಾವಣೆ ಆಗ್ಬೇಕಾದ್ರೆ ಮುಂದಿನ ಜನರೇಷನ್ ನಿರ್ಧಾರ ತಗೋಬೇಕು. ಅದು ಮತದಾರ ಯಾರು ಸಜ್ಜನರದಾರ ಅವ್ರನ್ನ ಆಯ್ಕೆ ಮಾಡುವಂಥದ್ದು. ಅದು ಇಲ್ಲಿವರೆಗೆ ಆಗಿಲ್ಲ, ಇನ್ನು ಮುಂದೆ ಆಗ್ತದಂತ ಭರವಸೆನೂ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. H16 ನ್ಯೂಸ್ ಅಂತ ಅದೇ. ಹೇ ಸೀತಾರಾಮ್, ಇದು ಸತ್ಯದ ಕೈನಲ್ಲಿ ವಂದನೆಗಳು.